ಓ ಹೆಣ್ಮಗು ಏನು ಅಂದರೆ ನಾನು ಲಲ್ಲಿ ಏನೋ ಕಂದ ಒಂದು ಕಷ್ಟದಲ್ಲಿ ಒಂದು ಮಿಷ್ಟದಲ್ಲಿ ನೀನು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಂಡು ನೀನು ಹೋಗುತ್ತಿರುವಾಗ ಬರುತ್ತಿರುವಾಗ ನಿಮಗೆಲ್ಲ ಒಳ್ಳೇದು ಮಾಡಿಲ್ವನೋ ಕಂದ. ನೋಡಿ ಸರ್, ಈ ಆಡಿಯೋ ಎಲ್ಲ ನೋಡಿ ಖುಷಿ ಪಟ್ಟಿದ್ದೀರಾ. ಮುಂದಕ್ಕೆ ಇದರಲ್ಲಿ ಸುಮ್ಮನೆ ಸ್ವೈಪ್ ಮಾಡೋಕ್ಕೆ ಹೋಗ್ಬಿಡಿ. ಈ ವಿಡಿಯೋ ನೋಡಲೇಬೇಕು. ಇನ್ನೂ 600 ಚಿಲ್ಲರೆ ಆಡಿಯೋ ಇದ್ದಾವೆ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಯಾರಪ್ಪ ತುಂಬ ವೈರಲ್ ಅಂತಂದರೆ ಅದು ನರಸಿಂಹರಾಜು ಲಲ್ಲಿ ಖ್ಯಾತಿಯ ಆಡಿಯೋಗಳಿಂದ ನೀವೆಲ್ಲರೂ ನಗ್ತಾ ಇರ್ತೀರಾ. ಅದಕ್ಕೆ ಏನೋ ಏಜ್ ಕ್ಯಾಟಗರಿನೇ ಇಲ್ಲ, ಡ್ರೈವರ್ಸಿಂದ ಹಿಡಿದು ಯಾವ್ಯಾವ ಕೆಲಸಗಳು ಮಾಡ್ತಾರೋ ಪ್ರತಿಯೊಂದು ಆ ಆಡಿಯೋಗಳಿಂದ ನಕ್ಕೇ ಇರ್ತೀರ. ಆದರೆ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ಆಡಿಯೋಸು. ಏನಾಯಿತು ಇವ್ರಿಗೆ, ಲಲ್ಲಿ ರವಿ ಅವ್ರಿಗೆ ಅಂತ ನಿಮ್ಮ ಡಿಮ್ಯಾಂಡ್ಗೋಸ್ಕರ ಅವ್ರು ಯೂಟ್ಯೂಬ್ ಚಾನಲೆಲ್ಲ ಮಾಡಿದ್ರು. ಆದರೆ ಆಡಿಯೋಗಳು ಕಡಿಮೆ ಬರ್ತಾಯಿದೆ. ಅವ್ರಿಗೆ ಏನಾಗಿದೆ, ಅವ್ರ ಪರಿಸ್ಥಿತಿ ಏನಾಗಿದೆ ಅನ್ನೋದು ತಿಳ್ಕೊಳ್ಳೋದಕ್ಕೋಸ್ಕರ ಇವತ್ತು ಲಲ್ಲಿ ರವಿ, ನಾನು ರೀ ಲಲ್ಲಿ ಅಂಥೇಳಿ ನೀವು ಆಡಿಯೋ ಕೇಳಿರ್ತೀರಲ್ವಾ, ರವಿಕುಮಾರ್ ಅವರ ಮನೆಗೆ ನಾನು ಬಂದಿದ್ದೀನಿ. ಅವ್ರ ಪರಿಸ್ಥಿತಿ ಹೇಗಿದೆ ನೋಡೋಣ ಬನ್ನಿ. ಯಾಕೆ ಅವರು ಆಡಿಯೋಗಳು ಮಾಡ್ತಾಯಿಲ್ಲ, ಏನು ಸಮಸ್ಯೆ ಆಗಿದೆ ಅವ್ರಿಗೆ ಅನ್ನೋದನ್ನು ನಾನು ಹೇಳ್ತೀನಿ. ನೋಡಿ, ಇದು ಅವ್ರ ಮನೆ. ಈ ಮನೆ ನೋಡ್ತಾ ಇದ್ರೆ ತುಂಬ ಚಿಕ್ಕ ಮನೆ. ಸೊ ಇದು ರವಿ. ಲಾಸ್ಟ್ ಟೈಮ್ ನಾವು ವೀಡಿಯೋ ಮಾಡಿದ್ವಿ, ನಿಮ್ಮೆಲ್ಲರ ಪ್ರೀತಿ ಸಹಕಾರದಿಂದ ಸಾಕಷ್ಟು ಜನ ನೋಡಿದ್ರು. ಸರ್ ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಜನ ಎಲ್ಲ ಕಮೆಂಟ್ ಮಾಡ್ತಾವ್ರೆ, ಹಾಂ ಸರ್, ಆಡಿಯೋಗಳು ಬಿಡ್ತಾ ಇಲ್ಲ ಅಂತ. ಏನಾಯ್ತು ಅಂತ, ಯಾಕೆ ಆಡಿಯೋಗಳು ಬಿಡ್ತಾ ಇಲ್ಲ? ಆಡಿಯೋ ಬಿಡ್ತಾ ಇದ್ದೀವಿ, ಅದರಿಂದ ಯೂಟ್ಯೂಬಲ್ಲಿ ಎಲ್ಲ ಕಾಮೆಂಟ್ ಆಗ್ತಿದ್ದಾರೆ ನಮಗೆ, ಸುಮ್ಮನೆ ನಿಮಗೆ ದುಡ್ಡು ಜಾಸ್ತಿ ಆಯಿತು ಹಾಗೆ ಹೀಗೆ ಅಂತ. ನಮಗೇನು ಅದರಿಂದ ₹1 ಬಂದಿಲ್ಲ ಸರ್. ಅದೇನೋ ಪ್ರಾಬ್ಲಮ್ ಆಗಿದೆ, ನಮಗೇನು ಅವೆಲ್ಲ ಎಡಿಟ್ ಮಾಡೋಕ್ಕೆ ಬರಲ್ಲ. ಹಿಂಗೆ ವಿಡಿಯೋ ಆಡಿಯೋ ಎಲ್ಲ ಆಗ್ತಾ ಇದ್ವಿ. ಈ 2 ತಿಂಗಳಿಂದ ಅಮೌಂಟು ನಿಂತಿದೆ ಅಂತೆ, ಏನು ಬಟ್ ಹಾಗಾಗಿ ನಾವು ಹೊಸ ಆಡಿಯೋ ಬಿಡ್ತಾ ಇಲ್ಲ ಸರ್, ನಿಲ್ಸಿದ್ದೀವಿ. ಸರ್ ಮೊದಲು ಹೊಸ ಫೋನ್ ತಗೊಂಡಿದ್ದು, ಇದರಲ್ಲಿ 2GB ಇದು ಮೊಬೈಲು. ಮತ್ತು ಇದರಲ್ಲಿ ಎಲ್ಲ ಎಡಿಟ್ ಮಾಡಿ ನನ್ನ ಮಗಳು ನಮಗೆ ಬರೋಲ್ಲ, ಇದು ಎಡಿಟ್ ಮಾಡಿ ಹಾಕೋರು. ಈಗ ಇದು ಆಗಿ ಎಲ್ಲ ಕೆಟ್ಟೋಗಿದೆ, ಎಲ್ಲ ಇದಾಗಿದೆ, ಏನು ಬರ್ತಾ ಇಲ್ಲ, ಆಗ್ತಾ ಇಲ್ಲ. ಹಾಗಾಗಿ ನಮ್ಮ ಹತ್ರ ಟೆಕ್ನಿಕಲ್ ಸಿಸ್ಟಮ್ ಆಗಲಿ ಏನು ಆದರೂ ಇಲ್ಲೇ, ಹಾಗಾಗಿ ನಾವು ನಿಲ್ಸಿದ್ದೀವಿ. ಹೊಸ ಆಡಿಯೋ ಬರೋದು ಇದು ಮಾಡೋದು ಏನು ಅಂತ ಹೇಳ್ಬಿಟ್ಟು ನಿಲ್ಸಿದ್ದೀವಿ. ಹಾಗಾಗಿ ಈಗ ಎಷ್ಟು ಆಡಿಯೋಗಳಿದೆ ಇನ್ನು ನಿಮ್ಮಲ್ಲಿ? ನಮ್ಮ ಹತ್ರ ಇನ್ನೂ 600 ಚಿಲ್ಲರೆ ಇದೆ ಸರ್. ಎಲ್ಲರೂ ನಿಮ್ಮ ಹತ್ರ ಸುಳ್ಳು ಹೇಳಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಿಮ್ಮ ಹತ್ರ ಇನ್ನೂ 658 ಆಡಿಯೋಗಳಿದ್ದಾವೆ. ನೋಡಿ ನೋಡಿ ನೋಡಿ, ಆಡಿಯೋಗಳು 658 ಆಡಿಯೋಗಳಿದೆ. ಈಗ ಬೇಕಾದ್ರೆ ಕ್ಲಿಕ್ ಮಾಡಿ ನೋಡಿ, ಎಲ್ಲ ಅವ್ರದ್ದೇನೆ. ಓಕೆ, ಇದನ್ನ ನೀವು ಪೋಸ್ಟ್ ಮಾಡೋದಕ್ಕೆ ಈಗ ನಿಮಗೆ ಒಂದು ಎಕ್ವಿಪ್ಮೆಂಟ್ಸ್ ಬೇಕು, ಲ್ಯಾಪ್ಟಾಪ್ ಆ ಥರ ಇರ್ತಾರೆ. ಸುಮ್ಮನೆ ಕಾಮೆಂಟ್ ಆಗ್ತಾರೆ ಸರ್, ನಮ್ಗೆ ಯೂಟ್ಯೂಬಿಂದ ನಿಮ್ಗೆ ಅಷ್ಟು ದುಡ್ಡು ಬಂತು ಇಷ್ಟು ದುಡ್ಡು ಬಂತು ಅಂತ. ನಮ್ಗೇನು ಅದೇನೋ ಎಡಿಟ್ ಮಾಡಕ್ಕೆ ಬಂದಿಲ್ಲ, ಏನೋ ಸಿಸ್ಟಮ್ ಎಲ್ಲ ಇದಾಗಿ ಬೇಕಾದ್ರೆ ಅದು ಯಾರೋ ಚೆಕ್ ಮಾಡ್ಕೊಳ್ಳಿ ಬೇಕಾದ್ರೆ. ಅದರಿಂದ ನಮ್ಗೇನು ₹1 ಇವತ್ತವರೆಗೂ ₹1 ಬಂದಿಲ್ಲ ನಮಗೆ. ₹1 ನಾವು ತಗೊಂಡು ಇಲ್ಲ. ಅದೇನೋ ಪ್ರಾಬ್ಲಮ್ ಆಗಿದೆ. 37 ದಿವಸ 47 ದಿವಸ ಅಂತ ಟೈಮ್ ಕೇಳ್ತಾನೆ ಐತೆ. ನಾವು ಇನ್ನೊಬ್ರಿಗೆ ಹೇಳ್ತೀವಿ ನಮಗೆ ಬರೋಲ್ಲ, ಇದೇನಾಯ್ತು ನೋಡಿ ಸರ್ ಅಂತ. ಅವ್ರಿಗೆ ಚೆಕ್ ಮಾಡ್ತಾರೆ, ಸರ್ ಇನ್ನೂ 37 ದಿವಸ 47 ದಿವಸ ಕೇಳೈತೆ ಅಂತಾರೆ. ಏನೋ 3 ಅಕೌಂಟ್ ಆಗಿದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಈಗೇನೋ 2-3 ವೀಕ್ಸಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿದ್ದಾರೆ ಸರ್. ಓಕೆ, ಅದೇ ಏನಾಗಿದೆ ಅಂದ್ರೆ ವೀಕ್ಷಕರೇ, ಈಗ ಲಲ್ಲಿ ರವಿ ಅಫಿಷಿಯಲ್ ಅಂತ ಇವ್ರೇನು ನೇಮ್ ಇಟ್ಟಿದ್ರಲ್ಲ, ಸೇಮ್ ಡೂಪ್ಲಿಕೇಟ್ ನೇಮ್ ಅಲ್ಲಿ ಒಂದು 2-3 ಕ್ರಿಯೇಟ್ ಮಾಡಿರೋದ್ರಿಂದ ಇವರು ಎಲಿಜಿಬಲ್ ಆದ್ರೂ ಮಾನಿಟೈಸೇಷನ್ ಅಲ್ಲಿ ದುಡ್ಡು ಇಲ್ಲಿವರೆಗೂ ಬಿಡಿಸ್ಕೊಳಕ್ಕಾಗಿಲ್ಲ. ಸೊ ಹಂಗಾಗಿ ನಿಮ್ಮನ್ನ ನಗಿಸ್ತಾರೆ ಕಷ್ಟಪಟ್ಟು. ಸೊ ಅವ್ರ ಪರಿಸ್ಥಿತಿ ಹಿಂಗಿರ್ಬೇಕಾದ್ರೆ ಖಂಡಿತ ಇಂಥ ಒಂದು ಸಂದರ್ಭದಲ್ಲಿ ಯಾರೆಲ್ಲ ಲಲ್ಲಿ ರವಿ ಅಥವಾ ನರಸಿಂಹರಾಜು ಆಡಿಯೋಗಳು ಕೇಳಿದ್ದೀರಾ, ನರಸಿಂಹರಾಜು ಇವತ್ತೇನಾದ್ರು ಫೇಮಸ್ ಆಗಿದ್ರೆ ಅದಕ್ಕೆ ಹಿಂದಿರ್ತಕ್ಕಂಥ ಮಹಾನ್ ಶಕ್ತಿ ಅಂದರೆ ಅದು ಲಲ್ಲಿ ಅವರು. ಇವು ಪ್ರವೋಕ್ ಮಾಡಿ ಮಾತಾಡಿದ್ದಕ್ಕೆ ನರಸಿಂಹರಾಜು ಕಡೆಯಿಂದ ಆ ಥರ ಎಕ್ಸ್ಪೆಕ್ಟ್ ಮಾಡಿದ್ದು ಏನೋ ಆಡಿಯೋಗಳು. ಸೊ ಹಂಗಾಗಿ ನೀವು ಉದಾರ ಮನಸ್ಸಿಂದ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಇವು ಲಲ್ಲಿ ರವಿ ಅವ್ರಿಗೆ ಸಹಕಾರ ಕೊಡ್ಬೇಕು. ಅವ್ರು ಕೇಳಲ್ಲ ಆ್ಯಕ್ಚುಲಿ ಸಹಕಾರ ಎಲ್ಲ, ಬಟ್ ನಾವು ಯಾಕೆ ಇಂಥ ವ್ಯಕ್ತಿನ ಉಳಿಸ್ಕೋಬೇಕಂದ್ರೆ ಇನ್ನೂ 500-600 ಆಡಿಯೋಗಳಿದೆ. ನಕ್ಕು ನಲಿಬೋದು. ಎಷ್ಟೋ ಜನ ಕರ್ನಾಟಕದಲ್ಲಿ BP ಶುಗರ್ ಬಂದಿರತಕ್ಕಂಥ ಪೇಷಂಟ್ ಕೂಡ ಇವ್ರ ಆಡಿಯೋಗಳು ಕೇಳಿ ಕಡಿಮೆ ಆಗಿದೆ ಅಂತ ಹೇಳಿ ಕಮೆಂಟ್ಗಳಾಗ ಹಾಕಿರ್ತಾರೆ. ಸೊ ಇವ್ರನ್ನ ಉಳಿಸ್ಕೊಳ್ಬೇಕಾದಂಥದ್ದು ನಮ್ಮ ಜವಾಬ್ದಾರಿ. ಈಗ ನಾವೊಂದು ಎಂಟರ್ಟೈನ್ಮೆಂಟ್ಗೆ ಒಂದು ಸಿನಿಮಾಗೆ ಹೋಗ್ತೀವಿ, ₹300 ಖರ್ಚು ಮಾಡ್ತೀವಿ. ಎಷ್ಟು 3 ಅವರ್ ಏನೋ ಎಂಟರ್ಟೈನ್ಮೆಂಟು. ಅಥವಾ ಯಾವುದೋ ಪ್ಲೇಸ್ಗೆ ಹೋಗ್ತೀವಿ, ಒಂದು ₹1000 ಖರ್ಚು ಮಾಡ್ತೀವಿ. ಇವ್ರು ಬಿಡೋ ಅಂಥ ಆಡಿಯೋಗಳು ಇನ್ಸ್ಟಾಂಟಾಗಿ ನೀವು ಕೇಳ್ಕೊಂಡು ನಗ್ತೀರಾ, ಅದರಿಂದ ಖುಷಿ ಪಡ್ತೀರಾ ಅಂತಂದರೆ ಯಾಕೆ ಇವ್ರನ್ನ ಉಳಿಸ್ಕೋಬಾರ್ದು? ಸೋಷಿಯಲ್ ಮೀಡಿಯಾದಲ್ಲಿ ಎಂತೆಂಥ ವೀಡಿಯೋದವ್ರಿಗೆ ಎಂತೆಂಥವ್ರಿಗೂ ಸಹಕಾರ ಕೊಡ್ತೀರಾ. ಈ ಥರ ಒಬ್ಬ ಕಲಾವಿದನಿಗೆ ಖಂಡಿತ ನೀವೆಲ್ಲರೂ ಸಹಕಾರ ಕೊಡಬೇಕು. ಇವ್ರ ಮನೆ ಪರಿಸ್ಥಿತಿ ಹೇಗಿದೆ ಅಂತ ಹೇಳ್ತಾರೆ. ಹೆಂಗಿದೆಯಣ್ಣ ಈಗ ನಿಮ್ಮ ಮನೆ ಪರಿಸ್ಥಿತಿ? ಸರ್, ನಮ್ಮ ಮನೆ ಪರಿಸ್ಥಿತಿ ಏನೋ ಜೀವನ ಮಾಡ್ಕೊಂಡು ಅಲ್ಲಿ ಚೆನ್ನಾಗಿದ್ದೀವಿ. ನಾವೇನಂತಂದ್ರೆ ಈಗ ಏನಾಗಲಿ ಒಂದು ಮೊಬೈಲ್ ಆಗಲಿ ಸಿಸ್ಟಮ್ ಆಗಲಿ ತಗೊಳಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ. ನಮ್ದೇನು ಅವತ್ತಿಂದ ದುಡ್ಕೊಂಡು ನಾವು ಜೀವನ ಮಾಡ್ಕೊಂಡು ಇದ್ದೀವಿ. ಈಗ ನಮ್ಮದೇ ಇದೆಲ್ಲ ನಮ್ದು. ಈಗ ನೋಡಿ, ನಮ್ಮ ತಾಯಿ ಇದ್ದಾರೆ, ಕಣ್ ಕಾಣಲ್ಲ ಅವ್ರಿಗೆ. ಅವ್ರ ಪಾಡಿಗೆ ಅವ್ರು ಇದ್ದಾರೆ. ನಾವು ಅವ್ರನ್ನೇ ಇದು ಮಾಡ್ಕೊಂಡು ಮಗಳನ್ನೇ ಓದಿಸ್ಬೇಕು, ಮನೆ ಇದು ಮಾಡಬೇಕು. ನಮ್ಮ ಪಾಡಿಗೆ ನಾವು ಜೀವನ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ. ನೀವು ಯಾವಾಗ ಬಂದು ಇಂಟರ್ವ್ಯೂ ಮಾಡಿದ್ರು ಎಲ್ಲನೂ ನಿಮ್ಮದು ಚಾನಲ್ ಮಾಡಿ ಅದು ಮಾಡಿ ಇದು ಮಾಡಿ ಅಂತಂದ್ರು. ಮಾಡ್ದೋ ಎಲ್ಲ ಬಿಟ್ಟು ಎಲ್ಲ ಇದು ಮಾಡ್ದೋ. ಅದನ್ನ ನಿಮಗೆ ದುಡ್ಡು ಬರುತ್ತೆ ಅಂತ ಏನು ಕಾಮೆಂಟಲ್ಲಿ ಆಗ್ತಾರೆ, ನಿಮ್ಗೆ ಅಷ್ಟು ದುಡ್ಡು ಬಂದಿದೆ, ನಿಮ್ಗೆ ದುರಾಂಕಾರ ಜಾಸ್ತಿ. ನಮ್ಗೆ ಇವತ್ತವರೆಗೂ ₹1 ಬಂದಿಲ್ಲ ಸರ್. ಅದರಿಂದ ಬರೋದು ಬೇಡ, ನಾವು ಇದನ್ನ ಜೀವನ ಸುಮ್ಮನೆ ಆಗ್ತಾರಲ್ಲ, ನಮಗೆ ಬೇಜಾರಾಗುತ್ತೆ.
ಹಂಗಾಗಿ ಈಗ ನೋಡಿ ಜುಲೈ ಆಗಸ್ಟ್ ಅಲ್ಲಿ ಬಂದಿತ್ತಂತೆ ಅಮೌಂಟ್ ಬರೋದು ನಿಲ್ಸಿದ್ದಾರೆ, ಅದೇನೋ ಮಾನಿಟೈಸನ್ ಆಗಿಲ್ಲ ಅಂತ ಬರೋದು ನಿಲ್ಸಿದ್ದಾರೆ. ಹಂಗಾಗಿ ಸುಮ್ಮನೆ ಏನು ಆಡಿಯೋ ವೇಸ್ಟ್ ಮಾಡಬೇಕು ಅಂತ ಹೇಳಿ ನಾವು ಆಡೋದು ಬಿಟ್ಟಿದೆ. ಎಲ್ಲ ಸರಿ ಹೋದ್ಮೇಲೆ ಮುಂದಕ್ಕೆ ಬಿಡ್ಸ್ಕೊಂಡು ಹೋಗ್ತೀನಿ ಸರ್. ಆಯ್ತು, ಈಗ ಇರೋಂಥ ಆಡಿಯೋಗಳು ಈಗ ಬಿಡಬೇಕು ಅಂದ್ರೆ ನಿಮ್ಗೆ ಏನೇನು ಅವಶ್ಯಕತೆ ಇದೆ ಈಗ ಸದ್ಯ? ಅದೇ ಸರ್, ಸಿಸ್ಟಮ್ ಮೊಬೈಲ್ ಇದೆಲ್ಲ ನಮಗೆ ಇದು ತಗೊಳಕ್ ಶಕ್ತಿ ನಮ್ಗಿಲ್ಲ. ನಮಗೆ ಬೇಕು ಅದು ನಾವು ತಗೊಳಕ್ ಶಕ್ತಿ. ಅದಕ್ಕೆ ನೀವು ಕೇಳಿದ್ರೆ ಜನ ಎಲ್ಲ ಕೇಳ್ತಿರ್ತಾರೆ, ಯಾಕೆ ಬಿಡ್ತಾ ಇಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಯಾಕೆ ವಿಡಿಯೋ ಮಾಡ್ತಾ ಇಲ್ಲ ಅಂತ ಕೇಳ್ತಾರೆ. ಈಗ ನಾನು ಒಬ್ಬನೇ ಕೈಲಿ ಆಗಲ್ಲ ಸರ್, ಅದು ಬೇರೆ ಸಹಚರರ ಜೊತೆಗೆಲ್ಲ ಬೇಕು, ಕ್ಯಾಮ್ರಾಮನ್ ಬೇಕು, ಅವರೆಲ್ಲ ಬರಬೇಕು. ಅವರು ಬೆಳಗ್ಗೆ ಬಂದಾಗ ಅವ್ರ ಕೆಲಸ ಕಾರ್ಯಗಳು ಇರ್ತವೆ. ಈಗ ಅದಕ್ಕೆ ಅಂತಾನೆ ನಾವು ಟೈಮ್ ಫಿಕ್ಸ್ ಮಾಡೋಕ್ಕಾಗಲ್ಲ. ನನ್ನ ಜೊತೆ ಇರೋರೆಲ್ಲ ಕೆಲಸ ಕಾರ್ಯಗಳಿಗೆ ಹೋಗೋರು, ಅವರು ನಮ್ಮಂಗೆ ಬಡವರು ಹುಡುಗರ ಜೊತೆಗೆ ಏನಂತ ದೊಡ್ಡ ಶ್ರೀಮಂತರುಗಳೆಲ್ಲ. ಈಗ ನಾವು ಅವರೆಲ್ಲ ಬಂದು ಮಾಡಬೇಕು, ನಾವು ಬೆಳಗ್ಗೆನೇ ಇದು ಮಾಡಬೇಕು, ಅವ್ರು ಕೆಲಸಕ್ಕೆ ಹೋಗೋ ಟೈಮಿಗೆ ಮುಗಿಸ್ಬೇಕು. ಈಗ ನಾವೇನು ಮಧ್ಯಾಹ್ನ ಟೈಮು ಸಾಯಂಕಾಲ ಸಂಜೆ ಟೈಮು ಮಾಡ್ಕೊಂಡು ಫ್ರೀಯಾಗಿ ಕೂತ್ಕೊಂಡಿರಲ್ಲ ಸರ್. ಅವರು ಬೆಳಗ್ಗೆ 6 ಗಂಟೆಗೆ ಇಂದ ಮಾಡಿ ನೀವು 30 ಸೆಕೆಂಡ್ ನೋಡೋದನ್ನ 1 ಗಂಟೆ ಟೈಮ್ ಶೂಟ್ ಮಾಡ್ಕೊಂಡು ಬಂದಿರ್ತೀವಿ ಸರ್ ನಾವು. ಹಾಗಾಗಿ ಅವರು ಎಕ್ಸಾಮ್ ಇತ್ತು ಎಲ್ಲ, ಹೀಗಾಗಿ ಏನೋ ಬೇರೆ ಬೇರೆ ಸ್ವಂತ ಈಗ ವಿಡಿಯೋ ನೋಡೋಂಥವ್ರು ನಿಮ್ಗೆ ಈಗ ಹೆಲ್ಪ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ, ಮೊಬೈಲು ಲ್ಯಾಪ್ಟಾಪ್ಸ್ ಎಲ್ಲ. ಅವ್ರಿಗೆ ಏನಾದ್ರು ಪ್ರಮೋಷನ್ ವಿಡಿಯೋ ಕರೆಸಿದ್ರೆ ಹೋಗ್ತೀರಾ ನೀವು? ಖಂಡಿತ ಹೋಗ್ತೀವಿ ನೋಡಿ. ಈ ತರದಾದ್ರು ನೀವು ಕೂಡ ಸಹಕಾರ ಕೊಡ್ಬೋದು. ನಿಮಗೆ ಸುತ್ತಮುತ್ತ ಇರ್ತಕ್ಕಂಥ ಯಾವ್ದಾದ್ರು ಪ್ರಮೋಷನ್ಸ್ ಇದ್ರೆ ಇವ್ರನ್ನ ಬಳಸ್ಕೋಬಹುದು. ಆಲ್ರೆಡಿ ಎಷ್ಟಾಗಿದೆ ನಿಮ್ಮ ಏನು ಸಬ್ಸ್ಕ್ರೈಬರ್? 139 1,39,000 ಫಾಲೋವರ್ಸ್ ಇದ್ದಾರೆ. ಯಾಕಿಂತವ್ರಿಗೆ ಒಂದು ಅವಕಾಶ ಕೊಡಬಾರ್ದು ಅಂತ ನಾವು ಈ ಮುಖಾಂತರ ನಿಮಗೆ ಒಂದು ನಿವೇದನೆ, ಒಂದು ಬೇಡಿಕೆ ಇಡ್ತಾ ಇದ್ದೀವಿ. ಇವ್ರ ಆಡಿಯೋ ನೋಡೋಂಥ ಪ್ರತಿಯೊಬ್ಬರು ಕೂಡ ನಿಮ್ಮ ಕೈಲಾದ ಮಷ್ಟಿಗೆ 5 ರೂಪಾಯಿ ಆಗಲಿ, 10 ಆಗಲಿ, 100 ಆಗಲಿ, 500 ಆಗಲಿ, ನಿಮ್ಮ ಇಚ್ಛಾನುಸಾರ ದಯವಿಟ್ಟು ಇವ್ರಿಗೆ ಸಪೋರ್ಟ್ ಮಾಡಿ. ಇಂಥ ಕಲಾವಿದರಿಂದ ಇನ್ನೂ 600 ಆಡಿಯೋಗಳು ಅಂತಂದ್ರೆ ಎಕ್ಸ್ಪೆಕ್ಟ್ ಮಾಡಿ. ನೀವು ಇಷ್ಟು ವರ್ಷ ಕೇಳಿರೋ ಆಡಿಯೋ ಇದರಲ್ಲಿ ಏನೂ ಅಲ್ಲ, ನನಗನ್ಸಿದ ಪ್ರಕಾರ ಒಂದು 100-150 ಕೇಳಿರ್ಬೋದು. ಇನ್ನೂ ಇದಕ್ಕಿಂತ 3 ಪಟ್ಟು ಆಡಿಯೋಗಳು ನೀವು ಕೇಳಬೇಕು ಅಂದರೆ ಈ ಕಲಾವಿದನ ಅಥವಾ ಈ ಇಂಥ ಆಡಿಯೋ ಸೋರ್ಸ್ ಇರೋ ಅಂಥ ವ್ಯಕ್ತಿನ ಉಳಿಸ್ಕೋಬೇಕಾದಂಥ ಅನಿವಾರ್ಯತೆ ಕನ್ನಡಿಗರಿಗಿದೆ. ಖಂಡಿತ ಇದನ್ನ ಮಿಸ್ ಮಾಡ್ಕೋಬೇಡಿ. ಇವರ ಅಭಿಮಾನಿಗಳು ಯಾರೆಲ್ಲ ಆಡಿಯೋ ಕೇಳಿದಿರಾ ದಯವಿಟ್ಟು ಈ ವಿಡಿಯೋವನ್ನ ಶೇರ್. ಇನ್ನೊಂದು ಕಾಮೆಂಟ್ ಹಾಕ್ತಾರೆ, 10 ನಿಮಿಷದ ಬಿಡಿ, 15 ನಿಮಿಷದ ಬಿಡಿ ಅಂತಾರೆ. ನಾನು ಅವ್ನ ಜೊತೆ 8 ನಿಮಿಷ ಮಾತಾಡ್ತಾನೆ, ಅಷ್ಟು ಮಾತ್ರ ಬಿಡ್ಬೋದು. 10 ನಿಮಿಷದ ಬಿಡಿ, 15 ನಿಮಿಷದ ಬಿಡಿ, ಲಾಂಗ್ ಇರೋದ್ ಬಿಡಿ, ನೀವು ಸಣ್ಣದ್ ಬಿಡ್ತಿದ್ದೀರಾ ಅಂತ ನಾನು ಎಲ್ಲಿಂದ ಸ್ಕ್ರಿಪ್ಟ್ ಬರ್ದೇನೋ ಅವನಿಗೆ ಮಾಡಿದ್ರೆ ನಾವು ಒಪ್ಕೊಬೋದು. ಅವ್ನು ಬದುಕಿರೋದಾಗ ನಾವ್ ಏನ್ ಮಾಡಿದೀವಿ, 5 ನಿಮಿಷ ಮಾತಾಡಿರ್ತಾನೋ, 3 ನಿಮಿಷ ಮಾತಾಡಿರ್ತಾನೋ, ಚಿಕ್ಕವು 2 ಹಾಕ್ತೀನಿ. ಇಲ್ಲ ದೊಡ್ಡದಿದ್ರೆ ಒಂದು 5 ನಿಮಿಷ 6 ನಿಮಿಷ ಇದ್ರೆ ಒಂದು ಬಿಡ್ತೀನಿ. 10 ನಿಮಿಷದ ಬಿಡಿ, 15 ನಿಮಿಷದ ಎಲ್ಲಿಂದ ಬಿಡ್ಲಿ ನಾನು? ಅವ್ರು ಎಷ್ಟು ಮಾತಾಡ್ತಾನೋ ಅಷ್ಟು ಹಾಕ್ಬೋದು ಅಷ್ಟೇ. ಅಲ್ಲ, ಮಿಕ್ಕಿದ 600 ಆಡಿಯೋದಲ್ಲಿ 10 ನಿಮಿಷದ್ದು ಇರ್ಬೋದು. ಇದ್ರು ಅವೇ ಸರ್ ಇದೆ, ಚೆಕ್ ಮಾಡಿಲ್ಲ, ಚೆಕ್ ಮಾಡ್ತೀರಾ ಸರ್? ನಾನು ಏನು ನನ್ಗೇನಿಲ್ಲ, ಯಾವ್ದು ಸಿಗುತ್ತೋ ಅದನ್ನ ಹಾಕ್ತೀನಿ, ಅಪ್ಲೋಡ್ ಮಾಡ್ತೀನಿ, ನನ್ನ ಮಗಳ ಕೈ ಕೊಡ್ತೀನಿ, ಎಡಿಟ್ ಮಾಡ್ತಾಳೆ, ಅವಳು ಹಾಕ್ತಾಳೆ ಅಷ್ಟೇ. ಓಕೆ. ನಿಮ್ಮ ಅಫಿಷಿಯಲ್ ಅಕೌಂಟ್ ಯಾವ್ದು ಯಾವ ತರ ಇದೆ ಕರೆಕ್ಟಾಗಿ ಹೇಳ್ಬಿಡಿ ಒಂದ್ಸರಿ. ಸರ್ ಲಲ್ಲಿ ರವಿ ಅಫಿಷಿಯಲ್ ಅಂತ ಇದೆ. ಆದ್ರೆ ಇನ್ನೊಂದು ಫೇಕ್ 21,000 ಫಾಲೋವರ್ಸ್ ಅದರಲ್ಲೇ ಇದ್ದಾರೆ, 21,000 ಯೂಟ್ಯೂಬ್ ಅಲ್ಲಿ ಇದ್ದಾರೆ. ನಾನು ಮೊನ್ನೆ ನೋಡಿದ್ದೀನಿ. 1,39,000 ಯಾವ್ದು ಇದೆಯೋ ಅಕೌಂಟ್ ಅದನ್ನ ಮಾತ್ರ ಫಾಲೋ ಮಾಡಿ. 29,000 ಇರೋದು ಮಿಕ್ಕಿದ್ ಯಾವ್ದು ಕಡಿಮೆ ಇದೆ ಅದನ್ನ ಫಾಲೋ ಮಾಡಕ್ಕೆ ಹೋಗ್ಬೇಡಿ. ನೋಡಿ ಸ್ನೇಹಿತರೆ, ಸಹಾಯ ಮಾಡೋರು ಅಂಥವ್ರು ನನ್ನ ಸ್ಕ್ರೀನ್ ಮೇಲೆ ನನ್ನ ಸ್ಕ್ಯಾನರು ಮತ್ತು ಫೋನ್ಪೇ ನಂಬರ್ ಇರುತ್ತೆ, ಮತ್ತು ನನ್ನ ಫೋನ್ ನಂಬರ್ ಇರುತ್ತೆ. ಸಹಾಯ ಮಾಡೋವಂಥವ್ರು ಬೇಕಾದ್ರೆ ನನ್ನ ಫೋನ್ಗೆ ನಾವು ಕಾಲ್ ಮಾಡಿ, ಬೇಕಾದ್ರೆ ಕನ್ಫರ್ಮ್ ಮಾಡ್ಕೊಂಡೇ ಬೇಕಾದ್ರೆ ಹಾಕಿ. ಸುಮ್ಮನೆ ದಯವಿಟ್ಟು ಕಾಲ್ ಮಾಡಬೇಕು ಹೋಗಬೇಡಿ. ಮುಂದಕ್ಕೆ ಸಹಾಯ ಮಾಡಿದ ತಕ್ಷಣ ನಾವು ನಿಮ್ಗೇನು ಮೋಸ ಮಾಡೋದು, ಮುಂದಕ್ಕೆ ಕಿರುಚಿತ್ರಗಳನ್ನ, ಒಳ್ಳೊಳ್ಳೆ ಆಡಿಯೋಗಳನ್ನೆಲ್ಲ ಮುಂದಕ್ಕೆ ಬಿಟ್ಟು ನಿಮಗೂ ಖುಷಿ ಪಡಿಸ್ತೀವಿ. ದಯವಿಟ್ಟು ಸಹಕರಿಸ್ರಿ. ಓಕೆ, ಥ್ಯಾಂಕ್ ಯು. ಒಳ್ಳೇದಾಗಲಿ. ಇನ್ನೂ ಒಂದಷ್ಟು ಆಡಿಯೋಗಳು ಬರ್ತಾ ಇರಲಿ. ಕರ್ನಾಟಕ ಖಂಡಿತ ಬಿಡ್ತೀವಿ ಸರ್, ನಿಮ್ಮ ಆಡಿಯೋಗಳ ಮುಖಾಂತರ ನಗಲಿ. ಯಾಕಂದರೆ ನೀವು ಕೊಡೋಂಥ 1 ರೂಪಾಯಿಗೂ ಕೂಡ ಇವರು ನಿಜವಾಗ್ಲೂ ಅದಕ್ಕೆ ಕೆಲಸ ಮಾಡ್ತಾರೆ ಅಂತೇಳಿ ನಾವು ಕೂಡ ಭಾವಿಸ್ತಾ ಇದ್ದೀವಿ. ಏನೂ ಇಲ್ಲದೇ ಅಷ್ಟೊಂದು ಕಾನ್ಸೆಪ್ಟ್ ಮಾಡಿದ್ದಾರೋ. ನೀವೆಲ್ಲ ಸಹಕಾರ ಮಾಡಿದ್ರೆ ಇನ್ನೂ ಎಷ್ಟು ಆಡಿಯೋಗಳು ಕೊಡ್ಬೋದು. ಈ ಕಲಾವಿದನ ಉಳಿಸ್ಕೊಳ್ಬೇಕಾದಂತಹ ಕರ್ತವ್ಯ ನಮ್ಮದು ನಿಮ್ಮದಾಗಿರುತ್ತೆ. ದಯವಿಟ್ಟು ಸಹಾಯ ಮಾಡಿ.